ಯಾವ್ಯಾವ ಜಿಲ್ಲೆಯಲ್ಲಿ ಹೇಗೆ ಯಾವ ರೀತಿ ತಯಾರಿ ನಡೀತಾ ಇದೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಈಗ ಬೀದರ್ ಜಿಲ್ಲೆಗೆ ಹೋಗೋಣ. ಬೀದರ್ ಜಿಲ್ಲೆಯಲ್ಲೂ ಕೂಡ ಪ್ರವಾಸಿ ತಾಣಗಳಿಗೆ ಏನು ಬರ ಇಲ್ಲ. ಆ ಪ್ರವಾಸಿ ತಾಣಗಳಿಗೆ ಜನರ ದಂಡೆ ಈಗ ಹರಿದು ಹೋಗ್ತಾ ಇದೆ. ಪ್ರವಾಸಿ ತಾಣಗಳು ಯಾವ್ಯಾವ ಇದ್ದಾವೆ? ಗುಂಬಜ್ ಇದೆ, ಸೊ ಬೀದರ್ನ ಕೋಟೆ ಇದೆ ಐತಿಹಾಸಿಕವಾಗಿ. ಸೊ ಎಲ್ಲ ಪ್ರವಾಸಿ ತಾಣಗಳಿಗೆ ದಂಡಾಗಿ ಫೋಟೋ ಕ್ಲಿಕ್ಕಿಸ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಹೋಗಿ. ಸೊ ಈ ಕುರಿತು ನನ್ನ ಸಹೋದ್ಯೋಗಿ ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ ಈಗ ಐತಿಹಾಸಿಕ ಬೀದರ್ ಕೋಟೆಯಿಂದ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಲ್ಲಿಂದಾನೆ ನೋಡಿ. 2024ಕ್ಕೆ ಬಾಯ್ ಹೇಳಿ 2025ಕ್ಕೆ ಈಗಾಗಲೇ ಏನು ಹಾಯ್ ಹೇಳುವಂಥ ಏನು ಕ್ಷಣಗಣನೆ ಶುರುವಾಗಿರುವಂಥದ್ದು. ಏನು ಹೀಗಾಗಿ ಗಡಿ ಜಿಲ್ಲೆ ಬೀದರ್ನ ಐತಿಹಾಸಿಕ ಬೀದರ್ ಕೋಟೆ ಆಗಿರ್ಬೋದು, ಇನ್ನಿತರ ಪ್ರವಾಸಿ ತಾಣಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇರುವಂಥ ದೃಶ್ಯ ನೀವು ನೋಡ್ತಾ ಇರ್ಬೋದು. ಈಗ ನಾವು ಗಡಿ ಜಿಲ್ಲೆ ಬೀದರ್ನ ಐತಿಹಾಸಿಕ ಪ್ರವಾಸಿ ಏನು ಪ್ರಮುಖ ತಾಣ ಬೀದರ್ನ ಐತಿಹಾಸಿಕ ಕೋಟೆಯಲ್ಲಿ ನೋಡ್ಬೋದು. ಹೆಚ್ಚಿನ ಸಂಖ್ಯೆಯಲ್ಲಿ ಏನೋ ಒಂದು ರೀತಿಯ ಪ್ರವಾಸಿಗರ ದಂಡು ಇಲ್ಲಿ ಹರಿದು ಬರ್ತಿರುವಂಥದ್ದು. ಅಷ್ಟರ ಮಟ್ಟಿಗೆ ಬಂದು ವೀಕ್ಷಣೆ ಮಾಡಿ ಸಂಭ್ರಮಾಚರಣೆ ಮಾಡ್ತಿರುವಂಥದ್ದು. ಅಷ್ಟರ ಮಟ್ಟಿಗೆ ಏನು ಇವತ್ತು ಕೊನೆಯ ದಿನ ಇದೆ 2024. ಹೀಗಾಗಿ ಒಂದು ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ಕೊಡ್ತಿರುವಂಥದ್ದು, ಐತಿಹಾಸಿಕ ಪ್ರವಾಸಿ ತಾಣಗಳಿಗೆ ಭೇಟಿ ಕೊಡ್ತಿರುವಂಥದ್ದು. ಬಹುತೇಕ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿರುವಂಥ ದೃಶ್ಯಗಳು ಕೂಡ ನೋಡ್ಬೋದು ಈ ಕಡೆ. ಅಂದರೆ ಸಂಪೂರ್ಣವಾಗಿ ಒಂದು ರೀತಿಯ ಬಂದು ಫೋಟೋ ಕ್ಲಿಕ್ ಮಾಡ್ತಾ ಒಂದು ರೀತಿಯ ಏನು ಫೋಟೋ ತೆಗೆದುಕೊಳ್ಳುವಂಥ ಕ್ಲಿಕ್ ಮಾಡ್ತಿರುವಂಥದ್ದು, ಕೂತ್ಕೊಂಡು ಒಂದು ರೀತಿಯ ಎಂಜಾಯ್ ಮಾಡ್ತಿರುವಂಥ ದೃಶ್ಯಗಳು ನೀವು ಸಾಮಾನ್ಯ ಕಾಣ್ತಾ ಇದ್ದೀರಿ ನೋಡ್ಬೋದು. ಅಲ್ಲಿ ಬಹುತೇಕ ಮೇಲೆ ಕೂಡ ಹೋಗಿ ಫೋಟೋ ತೆಗೆದುಕೊಳ್ಳುವಂಥದ್ದು ಒಂದು ರೀತಿಯ ದೃಶ್ಯಗಳು ನಿಮ್ಗೆ ಕಂಡು ಬರ್ತಾ ಇದೆ. ಅಂದರೆ ಪ್ರಮುಖವಾಗಿ 2024 ಇವತ್ತು ಕೊನೆಯ ದಿನ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರ ದಂಡು ಹರಿದು ಬರ್ತಿರುವಂಥದ್ದು. ಬಂದಂಥ ಸಂದರ್ಭದಲ್ಲಿ ಫೋಟೋ ತೆಗೆದುಕೊಳ್ಳುವಂಥದ್ದು ಮತ್ತು ಫೋಟೋ ಕ್ಲಿಕ್ ಮಾಡ್ಕೊಳ್ಳುವಂಥದ್ದು, ಒಂದು ರೀತಿಯ ಗುರು ಫೋಟೋ ತೆಗೆದುಕೊಳ್ಳುವಂಥದ್ದು ಇಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ. ಅಂದರೆ ಅಷ್ಟರ ಮಟ್ಟಿಗೆ ಶಾಲಾ ವಾಹನ ಅಂದರೆ ಶಾಲೆ ಮಕ್ಕಳಾಗಿರ್ಬೋದು, ಮತ್ತು ಏನೋ ಒಂದು ಯುವಕರಾಗಿರ್ಬೋದು ಮತ್ತು ಯುವತಿಯಾಗಿರ್ಬೋದು, ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಇವತ್ತು ಗಡಿ ಜಿಲ್ಲೆ ಬೀದರ್ನ ಐತಿಹಾಸಿಕ ಪ್ರವಾಸಿ ತಾಣಗಳಿಗೆ ಲಗ್ಗೆ ಇಡ್ತಾ ಇರುವಂಥ ದೃಶ್ಯಗಳು ನೋಡ್ತಾ ಇರ್ಬೋದು. ಅಂದರೆ ಅದರಲ್ಲೂ ಪ್ರಮುಖವಾಗಿ ಬೀದರ್ನ ಐತಿಹಾಸಿಕ ಕೋಟೆ ಆಗಿರ್ಬೋದು ಮತ್ತು ಹಸ್ತೂರು ಗುಮ್ಮಜ್ ಆಗಿರ್ಬೋದು, ಈ ರೀತಿಯ ಏನು ಒಂದು ಪ್ರವಾಸಿ ತಾಣಗಳಿಗೆ ಹೆಚ್ಚಿನ ರೀತಿಯಲ್ಲಿ ಪ್ರವಾಸಿಗರ ದಂಡು ಹರಿದು ಬರ್ತಂತು. ಪ್ರಮುಖವಾಗಿ ನಾಳೆ ಹೊಸ ವರ್ಷ. ಹೀಗಾಗಿ ಹೊಸ ವರ್ಷದ ಏನೋ ಒಂದು ಹಳೆಯ ವರ್ಷ 2024ರ ಒಂದು ಕೊನೆಯ ದಿನ. ಹೀಗಾಗಿ ಇವತ್ತು ಏನೋ ಒಂದು ರೀತಿಯ ಬಿಡುವು ಮಾಡಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರ ದಂಡು ಬರ್ತಾ ಇರುವಂಥದ್ದು. ಯಾಕಂದರೆ ಅಷ್ಟರ ಮಟ್ಟಿಗೆ ನಾಳೆ ಹೊಸ ವರ್ಷಕ್ಕೆ ಹಾಯ್ ಹೇಳ್ತಾ ಒಂದು ರೀತಿಯ ಹೊಸ ಒಂದು ಹಳೆಯ ವರ್ಷಕ್ಕೆ ಬಾಯ್ ಹೇಳ್ತಾ ಇರುವಂಥ ಎಲ್ಲ ಪ್ರವಾಸಿಗರಲ್ಲಿ ಕಾಣ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಆಸಿಫ್ ಜೊತೆ ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.